press the bell icon on the YouTube app and never miss another update. Hello students, in the last class I did up to 18. So today there are some 4 additional exercise problems in this chapter. So let's deal with them. So additional exercises. First one is A1, additional exercise 1, A1. In the part 17 of the chapter force and laws of motion. Here is the question. The following is the distance timetable of an object in motion. Time in seconds, distance in meters ಕೊಟ್ಟಿದ್ದಾನೆ. 0, 1, 2, 3, 4, 5, 6, 7, 8 ಈ ಥರ ಕೊಟ್ಟಿದ್ದಾರೆ. ಆ ಕಡೆ ಮೀಟರ್ಸಲ್ಲಿ 18, 27, 64, 125, 216, 343 ಕೊಟ್ಟಿದ್ದಾನೆ. ಏನಾದ್ರಾಗ ಏನು ಕೇಳಿದ್ದಾನೆ, ವಾಟ್ ಕನ್ಕ್ಲೂಷನ್ ಕೆನ್ ಯು ಡ್ರಾ ಅಬೌಟ್ ದಿ ಆಕ್ಸಲರೇಷನ್? ಈಸ್ ದಟ್ ಆಕ್ಸಲರೇಷನ್ ಕಾನ್ಸ್ಟೆಂಟ್, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ ಅಥವಾ ಜೀರೋನೋ ಅಂತ ಕೇಳಿದ್ದಾನೆ. ಬಿ, ವಾಟ್ ಯು ಇನ್ಫರ್ ಅಬೌಟ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದಿ ಆಬ್ಜೆಕ್ಟ್? ಆಬ್ಜೆಕ್ಟ್ ಮೇಲೆ ಆಗ್ತಕ್ಕಂಥ ಫೋರ್ಸ್ಗಳು ಹೇಗಿದ್ದಾವೆ ಅಂತ ಕೇಳಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್ನು. ಇಲ್ಲಿ ಒಂದೆರಡು ಟೈಮ್ ಕಾಲಮ್ ಕೊಟ್ಟಿದ್ದಾನೆ. ಟೈಮ್ ಇನ್ ಸೆಕೆಂಡ್ಸ್. ಸೊ ನಾನು ಈ ಕಡೆ ಹಾಕ್ತೀನಿ. ಟೈಮ್ ಇನ್ ಸೆಕೆಂಡ್ಸ್, ಡಿಸ್ಟೆನ್ಸ್ ಇನ್ ಮೀಟರ್ಸ್, ಡಿಸ್ಟೆನ್ಸ್ ಇನ್ ಮೀಟರ್ಸ್ ಕೊಟ್ಟಿದ್ದಾನೆ. ಜೀರೋ ಟೈಮ್ ಅಂದರೆ ಸ್ಟಾರ್ಟಿಂಗಲ್ಲಿ ನೋ ಡಿಸ್ಟೆನ್ಸ್ ಕವರ್ ಮಾಡಲ್ಲ, ಯಾವುದಕ್ಕೆ ಕವರ್ ಮಾಡಲ್ಲ. 1 ಸೆಕೆಂಡ್ ಆದಮೇಲೆ 1 ಮೀಟ್ರ್ ಹೋಗುತ್ತೆ ಒಂದು ಆಬ್ಜೆಕ್ಟು. 2 ಸೆಕೆಂಡ್ ಆದಮೇಲೆ 8 ಮೀಟ್ರ್ ಹೋಗಿರುತ್ತೆ. ಆಫ್ಟರ್ 3 seconds ಡಿಸ್ಟೆನ್ಸ್ ಕವರ್ಡ್ ಬೈ ಈಸ್ 27 ಮೀಟರ್. ಆಫ್ಟರ್ 4 seconds ಡಿಸ್ಟೆನ್ಸ್ ಕವರ್ಡ್ ಬೈ ಇಟ್ ಈಸ್ 64 seconds. ಆಫ್ಟರ್ 5 seconds distance covered by it is 125 meter, 64 meter, 125 meter. After 6 seconds of the time, distance covered by the object is 216 meter. After 7, it is 343 meter. ಈಗ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಡಿಸ್ಟೆನ್ಸ್ ಆಯ್ತು. ಇದು ಅರ್ಥ ಏನು, ಒಂದು ಆಬ್ಜೆಕ್ಟ್ ಇಲ್ಲಿದೆ, ಒಂದು ಆಬ್ಜೆಕ್ಟ್ ಇದಪ್ಪ ಇಲ್ಲಿ. 0 ಸೆಕೆಂಡ್ಸಲ್ಲಿ 0 ಮೀಟರ್ ಅಂದರೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತೆ. ಟೈಮ್ ಸ್ಟಾರ್ಟ್ ಆದಾಗ ಅಲ್ಲಿರುತ್ತೆ. 1 ಸೆಕೆಂಡ್ಸ್ ಆದಮೇಲೆ ಅಂದ್ರೇನು, 1 ಸೆಕೆಂಡ್ ಆದಮೇಲೆ ಇಲ್ಲಿ ಬರುತ್ತೆ. ಎಷ್ಟು? 1 ಮೀಟ್ರ್ ಕವರ್ ಮಾಡುತ್ತೆ 1 ಸೆಕೆಂಡ್ ಆದಮೇಲೆ. ಅರ್ಥ ಆಗ್ತಿದೆನಾ? 2ನೇ ಸೆಕೆಂಡ್ ಟೈಮಲ್ಲಿ ಮತ್ತೆ 1 ಮೀಟ್ರ್ ಕವರ್ ಮಾಡಲ್ಲ, 7 ಮೀಟ್ರ್ ಕವರ್ ಮಾಡುತ್ತೆ. ಅಂದರೆ 2 ಸೆಕೆಂಡ್ ಆದಮೇಲೆ 8 ಮೀಟ್ರ್ ದೂರದಾಗಿದೆ. ಅಂದರೆ ಇಲ್ಲಿದ್ದ ಇಲ್ಲಿಗೆ 8 ಮೀಟ್ರ್ ದೂರ ಇದೆ ಅಂದರೆ ಒಂದು ಇಲ್ಲಿದ್ದ ಇಲ್ಲಿಗೆ 7 ಅನ್ಕೊಳಪ್ಪ, ಅಷ್ಟುದ್ದ ಬರೆಯೋಕ್ಕಾಗಲ್ಲ. ಇಮ್ಯಾಜಿನ್ ಮಾಡ್ಕೊ. ಸೊ 7 ಮೀಟ್ರ್ ಇದೆ ಅನ್ಕೊ ಇಲ್ಲಿದ್ದ. ಸೊ 7 ಮೀಟ್ರನ್ನ ಸೆಕೆಂಡಲ್ಲಿ ಅಂದರೆ 2ನೇ ಸೆಕೆಂಡಲ್ಲಿ ಕವರ್ ಮಾಡುತ್ತೆ. ಅಲ್ಲಿಗೆ 2 ಸೆಕೆಂಡ್ ಟೈಮ್ ಆದಮೇಲೆ ಇಲ್ಲೊಂದು ಸೆಕೆಂಡ್ 1 ಸೆಕೆಂಡ್ ಅಲ್ಲಿಗೆ 2 ಸೆಕೆಂಡ್ ಆದಮೇಲೆ 8 ಮೀಟ್ರ್ ದೂರದಾಗಿದ್ದ. ಮೊದಲ ಸೆಕೆಂಡಲ್ಲಿ 1 ಮೀಟ್ರ್ ಕವರ್ ಮಾಡಿದ್ದಾನೆ, 2ನೇ ಸೆಕೆಂಡಲ್ಲಿ 7 ಮೀಟ್ರ್ ಕವರ್ ಮಾಡಿದ್ದಾನೆ ಅಥವಾ ಕವರ್ ಮಾಡಿದೆ ಆಬ್ಜೆಕ್ಟ್. 2ನೇ ಸೆಕೆಂಡಲ್ಲಿ 7 ಮೀಟ್ರ್ ಕವರ್ ಆಗಿದೆ. ಅಲ್ಲಿಗೆ 2 ಸೆಕೆಂಡ್ಗಳ ನಂತರ, ಒಟ್ಟಾರೆ 2 ಸೆಕೆಂಡ್ಗಳ ನಂತರ ದೂರ ಎಷ್ಟಿದೆ? 8 ಮೀಟ್ರ್ ಇದೆ ಡಿಸ್ಟೆನ್ಸ್. 3ನೇ ಸೆಕೆಂಡಿಗೆ 19 ಮೀಟ್ರ್ ಹೋಗ್ತಾ ನೋಡಿ. 19 ಮೀಟರ್, ಈ ವಿಲ್ ನಾಟ್ 19, 27 ಕೊಟ್ಟಿದ್ದಾರೆ. ಎಸ್, 90 ಮೀಟರ್. ಸೊ 13 ಥರ್ಡ್ ಸೆಕೆಂಡಲ್ಲಿ 90 ಮೀಟ್ರ್ ಹೋಗ್ತಾನೆ. ಇದು 1 ಸೆಕೆಂಡ್, ಇಲ್ಲಿ ಕೂಡ 1 ಸೆಕೆಂಡ್. ಸೊ 1 ಸೆಕೆಂಡ್, 1 ಸೆಕೆಂಡಲ್ಲಿ ಇದು ಥರ್ಡ್ ಸೆಕೆಂಡ್. ಇನ್ ದ ಥರ್ಡ್ ಸೆಕೆಂಡ್ ಟೈಮ್ ಈ ವಿಲ್ ಕವರ್ 19 ಮೀಟರ್ ಡಿಸ್ಟೆನ್ಸ್. ಸೊ ದಟ್ ಆಫ್ಟರ್ 3 ಸೆಕೆಂಡ್ಸ್, 3 ಸೆಕೆಂಡ್ಗಳ ನಂತರ
1 + 7 8 + 19 27 ಮೀಟರ್ ದೂರದಾಗಿರ್ತಾನೆ. ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ನಿಂದ 3 ಸೆಕೆಂಡ್ ಆದಮೇಲೆ ಈ ವಿಲ್ ಬಿ ಅಟ್ 27 ಮೀಟರ್ ಫಾರ್ ಅವೇ, 27 ಮೀಟರ್ ದೂರದಾಗಿರ್ತಾನೆ. ಯಾವಾಗ 3 ಸೆಕೆಂಡ್ ಆದಮೇಲೆ. 3ನೇ ಸೆಕೆಂಡಲ್ಲಿ ಎಷ್ಟು ಕವರ್ ಮಾಡ್ತಾನೆ? 10 ಮೀಟರ್ ಕವರ್ ಮಾಡ್ತಾನೆ. 2ನೇ ಸೆಕೆಂಡಲ್ಲಿ ಎಷ್ಟು ಕವರ್ ಮಾಡ್ತಾನೆ? 7 ಮೀಟರ್ ಕವರ್ ಮಾಡ್ತಾನೆ. 1ನೇ ಸೆಕೆಂಡ್ ಎಷ್ಟು ಕವರ್ ಮಾಡ್ತಾನೆ? 1 ಮೀಟರ್ ಕವರ್ ಮಾಡ್ತಾನೆ. ಅದೇ ರೀತಿ 4ನೇ ಸೆಕೆಂಡಲ್ಲಿ ಎಷ್ಟು ಕವರ್ ಮಾಡ್ತಾನೆ ಅಂದರೆ 64 27 ಕಳೀರಿ. 5ನೇ ಸೆಕೆಂಡ್ಗೆ ಎಷ್ಟು ಕವರ್ ಮಾಡ್ತಾನೆ ಅಂದರೆ 125 64 ಕಳೀರಿ. ಅರ್ಥ ಆಗ್ತಿದೆನಾ? ಆ ಥರ. ಈಗ ನೋಡಿ 1 ಸೆಕೆಂಡ್ 1 ಸೆಕೆಂಡ್. ಇಲ್ಲಿ ನಾನು ಇನ್ನೆರಡು ಕಾಲಮ್ ಹಾಕ್ತೀನಿ. ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್. Since time is second, distance is meter, velocity is meter per second. Acceleration is meter per second square, in meter per second square. ನೋಡಿ 1 ಸೆಕೆಂಡಲ್ಲಿ ಎಷ್ಟು ದೂರ ಹೋದಪ್ಪ? ಇಲ್ಲಿ ಬಿಡಿ, ವೆಲಾಸಿಟಿ 0 ಅಂದರೆ ಸ್ಟಾರ್ಟಿಂಗ್ ವೆಲಾಸಿಟಿ 0 ಇರುತ್ತೆ, 0 ಬಿಟ್ಬಿಡಿ. ಆಕ್ಸಲರೇಷನ್ ಕೂಡ 0 ಇರುತ್ತೆ, ಬಿಟ್ಬಿಡಿ. ನೋಡಿ ವೆಲಾಸಿಟಿ ಇನ್ ದಿ ಫಸ್ಟ್ ಸೆಕೆಂಡ್ ಎಷ್ಟಪ್ಪ? 1 ಮೀಟರ್ ಕವರ್ ಮಾಡಿರ್ತಾನೆ. 1 ಮೀಟರ್ ಫೈನಲ್ ಡಿಸ್ಟೆನ್ಸ್ ಮೈನಸ್ ಇನಿಷಿಯಲ್ ಡಿಸ್ಟೆನ್ಸ್ 1 - 0 ಡಿವೈಡ್ ಬೈ ಟೈಮ್ ಟೇಕನ್ ಈಸ್ 1. ಅಲ್ಲಿ 1/1 ಈಸ್ 1 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಫಸ್ಟ್ ಸ್ಟೆಪ್ಪಲ್ಲಿ ಅಥವಾ ಫಸ್ಟ್ ಸೆಕೆಂಡಲ್ಲಿ. ಇಲ್ಲಿ ನೋಡಿ 8 ಹೋದರೆ ಅಂದರೆ ಫೈನಲ್ ಡಿಸ್ಟೆನ್ಸ್ ಮೈನಸ್ ಇನಿಷಿಯಲ್ ಡಿಸ್ಟೆನ್ಸ್ ಇನ್ ದಿ ಸೆಕೆಂಡ್. ಇದು 2ನೇ ಸೆಕೆಂಡ್ ಅವಧಿ, ಇದು 3ನೇ ಸೆಕೆಂಡ್ ಅವಧಿ, ಇದು 4ನೇ ಸೆಕೆಂಡ್ ಅವಧಿ, 5ನೇ ಸೆಕೆಂಡ್ ಅವಧಿ, 6ನೇ ಸೆಕೆಂಡ್ ಅವಧಿ, 7ನೇ ಸೆಕೆಂಡ್ ಅವಧಿ, ಇದು 1ನೇ ಸೆಕೆಂಡ್ ಅವಧಿ. ಈ ಟೈಮ್ ಫ್ರ್ಯಾಕ್ಷನ್ 1 ಸೆಕೆಂಡ್. ಎಲ್ಲ ಟೈಮ್ಗಳ ಮಧ್ಯೆ ಇರತಕ್ಕಂಥ ಟೈಮ್ ಎಷ್ಟು? 1 ಸೆಕೆಂಡ್. ಸೊ ಈ ಸೆಕೆಂಡಲ್ಲಿ ಎಷ್ಟು ದೂರ ಹೋಗಿದ್ದಾನೆ? 7 ಮೀಟರ್ ಹೋಗಿದ್ದಾನೆ. ಅಥವಾ 8 - 1 ಎಷ್ಟಾಯಿತು? 7 ಮೀಟರ್ ಪರ್ ಸೆಕೆಂಡ್ ಆಯಿತು ಇಲ್ಲಿ ವೆಲಾಸಿಟಿ. ಯಾಕೆ ಹೇಳಿ? ಇನ್ ದಿಸ್ ಸೆಕೆಂಡ್ ಈ ಕವರ್ಡ್ 7 ಮೀಟರ್, ದೇರ್ ಫೋರ್ 7 ಮೀಟರ್ ಇನ್ ದಿಸ್ ಸೆಕೆಂಡ್, ದೇರ್ ಫೋರ್ ವೆಲಾಸಿಟಿ ಇನ್ ದಿಸ್ ಟೈಮ್ ಈಸ್ 7 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಇನ್ ದಿಸ್ ಸೆಕೆಂಡ್ ಈಸ್ 90 ಮೀಟರ್ ಪರ್ ಸೆಕೆಂಡ್. ಯಾಕಂದರೆ 1 ಸೆಕೆಂಡಲ್ಲಿ 10 ಮೀಟರ್ ಹೋಗಿದ್ದಾನೆ, 1 ಸೆಕೆಂಡಲ್ಲಿ 1 ಮೀಟರ್ ಹೋಗಿದ್ದಾನೆ, 1 ಸೆಕೆಂಡಲ್ಲಿ 7 ಮೀಟರ್ ಹೋಗಿದ್ದಾನೆ. ಹಾಗಾದರೆ ಈ ಸೆಕೆಂಡ್ಗಳ ಅವಧಿಯಲ್ಲಿ ವೆಲಾಸಿಟಿ ಎಷ್ಟಂದರೆ 1 ಮೀಟರ್ ಪರ್ ಸೆಕೆಂಡ್, 7 ಮೀಟರ್ ಪರ್ ಸೆಕೆಂಡ್, 90 ಮೀಟರ್ ಪರ್ ಸೆಕೆಂಡ್. ಈ ಥರ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗಿದೆ. ಅದು ಹೆಂಗೆ ಬರ್ತಾರಪ್ಪ ಅಂದರೆ 27 ಗಂಟೆ ಹೋದರೆ 19 ಮೀಟರ್ ಪರ್ ಸೆಕೆಂಡ್. ಯಾಕೆ ಅಂತ ಗೊತ್ತಿದ್ದೇನೆ? 1 ಸೆಕೆಂಡ್ ಅವಧಿ ಅಂತ, ಟೈಮ್ ಪೀರಿಯಡ್ 1 ಸೆಕೆಂಡ್ ಅಂತ. 90 ಮೀಟರ್ ಪರ್ ಸೆಕೆಂಡ್. ಇಲ್ಲ 60 27 ಎಷ್ಟು ಬಂತು ನೋಡಪ್ಪ? 27 23 33 1 4 37. ಇದು 37 ಬಂತು, ಹೌದಾ? 7 14 ಕಡೆ 37 ಬಂತು ನೋಡಿ. ಅಲ್ಲಿಗೆ 64 - 27 1 37 ಬಂತು. ಅಂದರೆ ಅರ್ಥ 4ನೇ ಸೆಕೆಂಡಲ್ಲಿ ಎಷ್ಟು ದೂರ ಹೋಗಿದೆ ಅಂದರೆ 37 ಮೀಟರ್ ಹೋಗಿದೆ. ಅಂದರೆ 37 ಮೀಟರ್ ಪರ್ ಸೆಕೆಂಡ್ ಇದೆ ವೆಲಾಸಿಟಿ ಅಂತ ಅರ್ಥ. 5ನೇ ಸೆಕೆಂಡಲ್ಲಿ ಎಷ್ಟು ಹೋಗಿದೆ? 120 36 56 56 1 5 61. ಅಲ್ಲಿಗೆ 61 ಆಯ್ತು, 61 ಕರೆಕ್ಟ್. ಸೊ 125 - 64 ಈಸ್ 61 ಮೀಟರ್ ಪರ್ ಸೆಕೆಂಡ್ ಆಯಿತು. ಯಾವಾಗ? 5ನೇ ಸೆಕೆಂಡ್ ಅವಧಿಯಲ್ಲಿ ವೆಲಾಸಿಟಿ. ಇಲ್ಲೆಷ್ಟಾಗುತ್ತೆ? 175 75 1 85 6 91 85 6 91 ರೈಟ್ ಸರ್. ಅಲ್ಲಿಗೆ 216 - 125 91 ಎಷ್ಟಾಯಿತು? 91 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ 6ನೇ ಸೆಕೆಂಡಲ್ಲಿ. ಕರೆಕ್ಟಾ? ಈಗ 75 75 85 90 ಕರೆಕ್ಟ್ ಇದೆ. ಈಗ 216 ಇದೆ, 84 124 + 3 127. ಸೊ 127 ಬರುತ್ತೆ, 127. ಸೊ 343 - 216 / 1. ಅಂದರೆ ವೆಲಾಸಿಟಿ ಇನ್ ದಿ 7th ಸೆಕೆಂಡ್ ಈಸ್ 127 ಮೀಟರ್ ಪರ್ ಸೆಕೆಂಡ್. ಆರ್ ಎಲ್ಸ್ ಡಿಸ್ಟೆನ್ಸ್ ಕವರ್ಡ್ ಇನ್ ದಿ 7th ಸೆಕೆಂಡ್ ಈಸ್ 127 ಮೀಟರ್. ಇದನ್ನಿದು ವೆಲಾಸಿಟಿ. ಈಗ ನೋಡಪ್ಪ, ವೆಲಾಸಿಟಿ ಇನ್ ದಿ ಫಸ್ಟ್ ಸೆಕೆಂಡ್ ಇಂಟರ್ವಲ್ ಈಸ್ 1 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಇನ್ ದಿ ಸೆಕೆಂಡ್ ಇಂಟರ್ವಲ್ ಈಸ್ 7 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಇನ್ ದಿ ಥರ್ಡ್ ಸೆಕೆಂಡ್ ಇಂಟರ್ವಲ್ ಈಸ್ 90 ಮೀಟರ್ ಪರ್ ಸೆಕೆಂಡ್. ಅಥವಾ 1ನೇ ಸೆಕೆಂಡಲ್ಲಿ ವೆಲಾಸಿಟಿ 1 ಆಗಿತ್ತು, 2ನೇ ಸೆಕೆಂಡ್ ವೆಲಾಸಿಟಿ 3 ಆಗಿತ್ತು, 3 ಸೆಕೆಂಡ್ ವೆಲಾಸಿಟಿ 19 ಆಗಿತ್ತು, 4ನೇ ಸೆಕೆಂಡಲ್ಲಿ ವೆಲಾಸಿಟಿ 37 ಆಗಿತ್ತು. ಈಗ ಜಾಸ್ತಿ ಆಗ್ತಾ ಹೋಗಿದೆ. ವೆಲಾಸಿಟಿ ರಿಮೈನ್ಸ್ ಸೇಮಾ ಚೇಂಜಾ? ವೆಲಾಸಿಟಿ ಗೋಸ್ ಆನ್ ಚೇಂಜಿಂಗ್ ಅಥವಾ ವೆಲಾಸಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್, ಜಾಸ್ತಿ ಆಗ್ತಾ ಹೋಗ್ತಿದೆ. ದಟ್ ಟು ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್ ನಾನ್ ಯೂನಿಫಾರ್ಮ್ಲಿ. ನೋಡಿ 7 ಆಗ್ತು, ಅಲ್ಲಿ ಎಷ್ಟು 6 ಜಾಸ್ತಿ ಆಯ್ತು, 13 ಆಗೈತೆ ಇಲ್ಲಿ, ಮತ್ತೆ 6 ಜಾಸ್ತಿ ಆಗಿದೆನಾ? ಮತ್ತು 19 ಆಗೈತೆ, 6 ಜಾಸ್ತಿ ಆಗಿಲ್ಲ. 6 ಜಾಸ್ತಿ ಆಗಿಲ್ಲ ಇಲ್ಲಿ ನೋಡಿ. ಇಲ್ಲಿ 1 ಜಾಸ್ತಿ ಆಯ್ತು, ಇಲ್ಲಿದ್ದಲ್ಲಿ 1 ಜಾಸ್ತಿ ಆಯ್ತು, ಇಲ್ಲಿದ್ದಲ್ಲಿಗೆ 6 ಜಾಸ್ತಿ ಆಗಿದೆ, ಇಲ್ಲಿದ್ದಲ್ಲಿಗೆ ಎಷ್ಟು ಜಾಸ್ತಿ ಆಗಿದೆ? 8 ಜಾಸ್ತಿ ಆಗಿದೆ. 8 ಎಷ್ಟು? 12 ಜಾಸ್ತಿ ಆಗಿದೆ. ಇಲ್ಲಿದ್ದಲ್ಲಿಗೆ ಎಷ್ಟಾಗಿದೆ? 18 ಜಾಸ್ತಿ ಆಗಿದೆ. ಹೀಗೆ ಇಲ್ಲಿ ಜಾಸ್ತಿ ಆಗ್ತಕ್ಕಂಥ ವ್ಯಾಲ್ಯೂ ಹೆಂಗೆ ಬೇಕಂಗಿದೆ.
ಅಂದರೆ ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್ ನಾನ್ ಯೂನಿಫಾರ್ಮ್ಲಿ ಅಂತ ಅರ್ಥ. ಈಗ ನೋಡಿ ಆಕ್ಸಿಲರೇಷನ್ ಬೇಕಪ್ಪ ನನಗೆ, 0 ಬಿಡಿ, 1 - 0 ಈಸ್ ಅಗೇನ್ 1. ಈಗ 7 × 1 = 6, 6/1 ಅಂದರೆ 6 ಬರುತ್ತೆ. 19 7 ಹೋದೆಷ್ಟು 12. ಈಗ ಎಷ್ಟು ಬಂತು 18. ಈಗ ಎಷ್ಟು ಬಂತು 18. ಓಕೆ, ಈಗ ಎಷ್ಟು ಬಂತು 61, 23, 24. ಈಗ ಎಷ್ಟು ಬಂತು 30 ಬಂತು. ಈಗ ಎಷ್ಟು ಬಂತು 9, 27, 36 ಬಂತು. ನೋಡಿ, ವೆಲಾಸಿಟಿ ಇನ್ಕ್ರೀಸಿಂಗ್ ನಾನ್ ಯೂನಿಫಾರ್ಮ್ಲಿ ಡನ್. ಅಟ್ ದ ಸೇಮ್ ಟೈಮ್ ಆಕ್ಸಿಲರೇಷನ್ ನೋಡಿ 0 × 1 ಆಯ್ತು, 1 × 5 ಆಯ್ತು. ಅರ್ಥ ಆಗ್ತಿದಾನ? 1 × 5 ಆಯ್ತು. ಇಲ್ಲಿ 5 ಚೇಂಜ್ ಆಯಿತು, ಇಲ್ಲಿ 1 ಚೇಂಜ್ ಆಯಿತು. ಇಲ್ಲಿ ಎಷ್ಟಾಗಿದೆ 6 ಚೇಂಜ್ ಆಗಿದೆ, ಇಲ್ಲಿ 6 ಚೇಂಜ್ ಆಗಿದೆ, ಇಲ್ಲಿ 6 ಚೇಂಜ್ ಆಗಿದೆ, 6 ಚೇಂಜ್ ಆಗಿದೆ. ಇದು ಬಿಟ್ಟಾಕಿ. ಬಟ್ ಓವರ್ ಆಲ್ ಮೋಷನ್ ತಗೊಂಡಾಗ ಆಕ್ಸಿಲರೇಷನ್ ಈಸ್ ಆಲ್ಸೋ ನಾಟ್ ಯೂನಿಫಾರ್ಮ್. ವೆಲಾಸಿಟಿ ಇನ್ಕ್ರೀಸಸ್ ನಾನ್ ಯೂನಿಫಾರ್ಮ್ಲಿ ಡನ್. Acceleration is also non-uniform. Yes, acceleration is increasing at all. Yes, it is increasing. ನೋಡಿ ಯಾವ ಜಾಸ್ತಿ ಆಗ್ತಾ ಹೋಗಿದೆ, ಪ್ರತಿ ಸೆಕೆಂಡಿಗೆ ವೆಲಾಸಿಟಿ ಜಾಸ್ತಿ ಹೆಂಗಾಯ್ತು ಅದೇ ರೀತಿ ಆಕ್ಸಿಲರೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಆಕ್ಸಿಲರೇಷನ್ ಒಂದೇ ಥರ ಇರ್ತದೆ ಯಾವಾಗ ಇಲ್ಲಿರ್ತಕ್ಕಂಥ ವೆಲಾಸಿಟಿ ಕರೆಕ್ಟಾಗಿ ಜಾಸ್ತಿ ಆಗ್ತಾ ಹೋದ್ರೆ, 1 0 1 ಆಗಿ 1 2 ಆಗಿ 2 3 ಆಗಿ 3 4 ಆಗಿ 4 5 ಆದರೆ ಎಲ್ಲ ಇಲ್ಲಿ 1 1 1 1 1 ಬರ್ತಿತ್ತು. ಅಂದರೆ ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಆಗಿದೆ ಅಂತ ಅರ್ಥ. ಅಂದರೆ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಪ್ಲೇ ಆಗ್ತಾ ಇತ್ತು, ಆಕ್ಟ್ ಆಗ್ತಾ ಇತ್ತು ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ವೆಲಾಸಿಟಿ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ, ಹೆಂಗ್ ಬೇಕಂಗೆ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಆರ್ಡರ್ ಇರೋದಕ್ಕೆ ಆ ಥರ ಚೇಂಜ್ ಆಗಿದೆ. ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್ ನಾನ್ ಯೂನಿಫಾರ್ಮ್ಲಿ, ಒಂದೇ ಥರ ಇನ್ಕ್ರೀಸ್ ಆಗ್ತಾ ಇಲ್ಲ, ಹೆಂಗ್ ಬೇಕಂಗೆ ಇನ್ಕ್ರೀಸ್ ಆಗ್ತಾ ಇದೆ. ಅವಾಗ ಹೆಂಗ್ ಬೇಕಂಗೆ ಆಕ್ಸಿಲರೇಷನ್ ಬರುತ್ತೆ. ಅದು ನಾವು ಟೆಕ್ನಿಕಲಿ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತೀವಿ. ಅಂದರೆ ಒಂದೇ ಥರ ಆಕ್ಸಿಲರೇಷನ್ ಉಂಟಾಗ್ತಾ ಇಲ್ಲ. ನೋಡಿ ಇಲ್ಲಿ ಆಕ್ಸಿಲರೇಷನ್ ಎಷ್ಟಿದೆ, ಇಲ್ಲಿ ಆಕ್ಸಿಲರೇಷನ್ 1 ಇದೆ 1ನೇ ಸೆಕೆಂಡಲ್ಲಿ. 2ನೇ ಸೆಕೆಂಡಲ್ಲಿ ಎಷ್ಟಿದೆ ಆಕ್ಸಿಲರೇಷನ್ 6 m/s² ಇದೆ. 3ನೇ ಸೆಕೆಂಡಲ್ಲಿ ಎಷ್ಟಿದೆ ಆಕ್ಸಿಲರೇಷನ್ 12 m/s² ಇದೆ. 4ನೇ ಸೆಕೆಂಡ್ಗೆ ಎಷ್ಟಿದೆ 18 m/s² ಇದೆ. ಅಂದ್ರೆ ನೋಡಿ ಆಕ್ಸಿಲರೇಷನ್ ಗೋಸ್ ಆನ್ ಚೇಂಜಸ್ ವಿತ್ ಆಲ್ ದೋಸ್ ರೆಸ್ಪೆಕ್ಟಿವ್ ಮೂಮೆಂಟ್ಸ್ ಆರ್ ರೆಸ್ಪೆಕ್ಟಿವ್ ಟೈಮ್ಸ್. ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ 5ನೇ ಸೆಕೆಂಡಲ್ಲಿ ನೋಡಿ ಎಷ್ಟಿದೆ 24 ಇದೆ m/s². ಅಂದರೆ ಆಕ್ಸಿಲರೇಷನ್ ಚೇಂಜ್ ಆಗ್ತದೆ. ಅವಾಗ ಏನು ಬರಿಬೋದು ನಾವಿಲ್ಲಿ, ಅವ್ರೇನು ಕೇಳಿದಾನೆ, ವಾಟ್ ಈಸ್ ಯುವರ್ ಕನ್ಕ್ಲೂಷನ್ ಅಬೌಟ್ ಆಕ್ಸಿಲರೇಷನ್? ಈಸ್ ಇಟ್ ಕಾನ್ಸ್ಟೆಂಟ್? ನೋ, ಆಕ್ಸಿಲರೇಷನ್ ಈಸ್ ನಾಟ್ ಕಾನ್ಸ್ಟೆಂಟ್. ಆಕ್ಸಲರೇಷನ್ ಈಸ್ ನಾಟ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಇಲ್ಲ, ಚೇಂಜ್ ಆಗ್ತಾ ಇದೆ. ಅರ್ಥ ಆಗ್ತದೇನಾ? ಇಸ್ ಇಟ್ ಇನ್ಕ್ರೀಸಿಂಗ್? ಎಸ್, ಇಟ್ ಈಸ್ ಇನ್ಕ್ರೀಸಿಂಗ್. ಇಟ್ ಈಸ್ ಇನ್ಕ್ರೀಸಿಂಗ್. ಇಟ್ ಇಸ್ ನಾಟ್ ಡಿಕ್ರೀಸಿಂಗ್, ಇಟ್ ಈಸ್ ಇನ್ಕ್ರೀಸಿಂಗ್. ಇಟ್ ಈಸ್ ಇನ್ಕ್ರೀಸಿಂಗ್, ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್, ಇಟ್ 0? ನೋ, ನಾಟ್ ಅಟ್ ಆಲ್. ಇಟ್ಸ್ ನಾಟ್ 0. ಬಟ್ ಅಟ್ ದ ಟೈಮ್ 0 ಅಂದರೆ ಇನ್ನು ಕಾರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಬೈಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಇದು ಬಿಟ್ಬಿಡಿ ನೀವು. ಇದನ್ನ ಬೈಕ್ ಸ್ಟಾರ್ಟ್ ಆಗಿಲ್ಲ, ಕಾರ್ ಸ್ಟಾರ್ಟ್ ಆಗಿಲ್ಲ, ಅಥವಾ ನೀನು ಓಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇನ್ನೂ, ಅವಾಗ 0 ಇರುತ್ತೆ. ನಿಂತಿರುತ್ತೆ ಅಲ್ವಾ 0 ಇರುತ್ತೆ. ಇದು ಬಿಟ್ಟಾಕ್ಬಿಡಿ. ಅಂದರೆ ಆಕ್ಸಲರೇಷನ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ, ಅಂದರೆ ಅದು ಇನ್ಕ್ರೀಸ್ ಆಗ್ತಾ ಇದೆ, ಅದು ಕಾನ್ಸ್ಟೆಂಟ್ ಇಲ್ಲ. ಆಲ್ಸೋ ಅಟ್ ದ ಸೇಮ್ ಟೈಮ್ ಆಕ್ಸಲರೇಷನ್ ಈಸ್ ನಾಟ್ ಯೂನಿಫಾರ್ಮ್. ನೋಡಿ ಅಲ್ಲಿರ್ತಕ್ಕಂಥ ಆಕ್ಸಲರೇಷನ್ನು ಯೂನಿಫಾರ್ಮ್ ಇಲ್ಲ, ಒಂದೇ ಇಲ್ಲ. ಯಾವಾಗ ಆಕ್ಸಲರೇಷನ್ ಒಂದೇ ಇಲ್ಲ ಅಂದರೆ ಅಲ್ಲಿ ಫೋರ್ಸ್ ಒಂದೇ ಇರಲ್ಲ ಅಂತ ಅರ್ಥ. ಅಲ್ಲಿ ಕೇಳಿ ನೋಡಿ ಸೆಕೆಂಡ್ ಒನ್, ವಾಟ್ ಯು ಇನ್ಫರ್ ಅಬೌಟ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದ ಆಬ್ಜೆಕ್ಟ್? ಈ ಆಬ್ಜೆಕ್ಟ್ ಮೇಲೆ ಆಗ್ತಕ್ಕಂಥ ಫೋರ್ಸ್ಗಳ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳಿದ್ದಾರೆ. ಅವಾಗ ಸೆಕೆಂಡ್ ಕ್ವಶನ್ ಹೇಳ್ತೀವಿ, ಫೋರ್ಸ್ ಅಂದ್ರೇನು? ಫೋರ್ಸ್ ಇಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಸೇಮ್ ಇರುತ್ತೆ ಬಿಡಿ, ಆಬ್ಜೆಕ್ಟ್ ಓವರ್ ಆಲ್ ದ ಮೋಷನ್ ಮಾಸ್ ಸೇಮ್ ಇರುತ್ತೆ. ಇನ್ನು ನಾವು ಎದ್ರ ಬಗ್ಗೆ ಕೇರ್ ತಗೋಬೇಕು? ವಿ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ಆಕ್ಸಲರೇಷನ್. ಹಿಯರ್ ಎ ಅಂದ್ರೆ ಆಕ್ಸಲರೇಷನ್ ಈಸ್ ವಾಟ್? ಇಟ್ ಈಸ್ ಇನ್ಕ್ರೀಸಿಂಗ್ ನಾನ್ ಯೂನಿಫಾರ್ಮ್ಲಿ. ಇಟ್ ಈಸ್ ಇನ್ಕ್ರೀಸಿಂಗ್ ನಾನ್ ಯೂನಿಫಾರ್ಮ್ಲಿ. ನೋಡಿ ಇಲ್ಲಿ ಕೂಡ ಹೆಂಗ್ ಜಾಸ್ತಿ ಆಗ್ತದೆ. ಅಥವಾ ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಈಸ್ ಚೇಂಜಿಂಗ್, ಇಟ್ ಈಸ್ ಇನ್ಕ್ರೀಸಿಂಗ್, ಇಟ್ ಈಸ್ ಆಕ್ಸಲರೇಷನ್ ಈಸ್ ಇನ್ಕ್ರೀಸಿಂಗ್. ಸಿಂಪ್ಲಿ ಬರೀರಿ, ಆಕ್ಸಲರೇಷನ್ ಈಸ್ ಇನ್ಕ್ರೀಸಿಂಗ್, ಜಾಸ್ತಿ ಆಗ್ತಾ ಇದೆ. ಪ್ರತಿ ಸೆಕೆಂಡ್ಗೆ ಆಕ್ಸಲರೇಷನ್ ಜಾಸ್ತಿ ಆಗ್ತದೆ. 18 24 25 36 36 ಅಂದರೆ ಆಕ್ಸಲರೇಷನ್ ಜಾಸ್ತಿ ಆಗ್ತಾ ಹೋಗ್ತಿದೆ. Which means that since acceleration is increasing, force is also going to increasing. ಅರ್ಥ ಆಗ್ತಿದೆನಾ? ಫೋರ್ಸಸ್ ಆನ್ ದ ಆಬ್ಜೆಕ್ಟ್, ಅಲ್ಲಿ ಲಾಸ್ಟ್ ಏನು ಬರಿಬಹುದು? ಫೋರ್ಸಸ್ ಆನ್ ದ ಆಬ್ಜೆಕ್ಟ್ ಆರ್ ಆಲ್ಸೋ ಇನ್ಕ್ರೀಸಿಂಗ್.
ಆರ್ ಆಲ್ಸೋ ಇನ್ಕ್ರೀಸಿಂಗ್, ಅಥವಾ ದೇರ್ ಈಸ್ ಅನ್ ಇನ್ಕ್ರೀಸಿಂಗ್ ಫೋರ್ಸ್ ಆನ್ ದ ಆಬ್ಜೆಕ್ಟ್ ಅಂತ ಬರೀಬೋದು. ಯಾವಾಗ ಎಕ್ಸಲರೇಷನ್ ಜಾಸ್ತಿ ಆಗ್ತಾ ಹೋಗಿದಾನೋ ಇಲ್ಲಿ ಆಕ್ಸಲರೇಷನ್ ಯಾವಾಗ ಒಂದೇ ಥರ ಇತ್ತಪ್ಪ, ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಆತಂದ್ರೆ ಅದರಲ್ಲಿ ಒಂದು 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 ಬರುತ್ತೆ. ಅಂದರೆ ಆಕ್ಸಲರೇಷನ್ ಸೇಮ್ ಇರುತ್ತೆ, ಆ ಫೋರ್ಸ್ ಕೂಡ ಸೇಮ್ ಇರುತ್ತೆ. ಇದು ಸೇಮ್ ಆದಾಗ ಇದು ಸೇಮ್ ಇರುತ್ತೆ. ಇದು ಚೇಂಜ್ ಆಗ್ತಾ ಹೋದ್ರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಹೇಳ್ಬೋದು, ಸಿನ್ಸ್ ಆಕ್ಸಲರೇಷನ್ ಇಸ್ ಇನ್ಕ್ರೀಸಿಂಗ್, ಫೋರ್ಸಸ್ ಆಕ್ಟಿಂಗ್ ಆನ್ ದ ಆಬ್ಜೆಕ್ಟ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ಇಫ್ ದ ಆಕ್ಸಲರೇಷನ್ ಆರ್ ಡಿಕ್ರೀಸಿಂಗ್ ದೆನ್ ಫೋರ್ಸ್ ಇಸ್ ಆಲ್ಸೋ ಡಿಕ್ರೀಸಿಂಗ್. ಈ ಥರ, ರೈಟ್? ನೆಕ್ಸ್ಟ್ ಕ್ವಶನ್ A2. Two persons managed to push a motor car of mass 1200 kg at a uniform velocity along a level road. The same motor car can be pushed by 3 persons to produce an acceleration of 0.2 meter per second square. With what force does each person push the motor car? Assume that all the persons push the motor car with same muscular effort. ಎಷ್ಟು ಚೆನ್ನಾಗಿದೆ ಕ್ವಶನ್. ಒಂದು ಮೋಟರ್ ಕಾರ್ ಇದೆ, ಒಂದು ಮೋಟರ್ ಕಾರ್, ಒಂದು ಕಾರ್ ಇದೆ, ಒಂದು ಲೆವೆಲ್ ಗ್ರೌಂಡ್ ಇದೆ, ಲೆವೆಲ್ ರೋಡ್ ಇದೆ, ಒಂದೇ ಥರ ಇರತಕ್ಕಂಥ ರೋಡ್, ತಗ್ಗಿಲ್ಲ ದಿಮ್ಮಿಲ್ಲ. ಇಬ್ಬರು ಪರ್ಸನ್ ಪುಷ್ ಮಾಡ್ತಾರೆ, ಇಲ್ಲೊಬ್ಬ ಇದ್ದಾನೆ, ನಮ್ಮ ಪರ್ಸನ್ ಬಿಡಿಸಲ್ಲ, ಬಿಡಿಸ್ತೀನಿ. ಒನ್ ಪರ್ಸನ್ ಅದರ್ ಪರ್ಸನ್ ಪುಷಿಂಗ್. ಅವ್ರು ಹೇಳ್ತಿದ್ದಾರೆ ಎಲ್ಲ ವ್ಯಕ್ತಿಗಳು ಒಂದೇ ಥರ ಫೋರ್ಸ್ ಆಗ್ತಿದ್ದಾರೆ, ಅವರೆಲ್ಲ ಇರತಕ್ಕಂಥ ಮಸಲ್ ಫೋರ್ಸ್ ಒಂದೇ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ವ್ಯಕ್ತಿ ಕೂಡ ಎಫ್ ಆಗ್ತಾನೆ, ಇವನು ಕೂಡ ಎಫ್ ಆಗ್ತಾನೆ. ಯಾರ ಮೇಲೆ? ಮೋಟರ್ ಕಾರ್ ಮೇಲೆ. ಹಾಕಿದಾಗ ಏನಾಗುತ್ತೆ, ದ ಕಾರ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಇಟ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಈ ಟರ್ಮನ್ನು ಭಾಳ ಅರ್ಥ ಮಾಡ್ಕೋಬೇಕು ಇಲ್ಲಿ. ಕಾನ್ಸ್ಟೆಂಟ್ ವೆಲಾಸಿಟಿ ಅಂದರೆ ವೆಲಾಸಿಟಿ ಚೇಂಜ್ ಆಗಲ್ಲ. ಯಾವಾಗ ವೆಲಾಸಿಟಿ ಚೇಂಜ್ ಆಗಲ್ಲ ಏನಾಗಿರುತ್ತೆ, ಆಕ್ಸಲರೇಷನ್ 0 ಆಗಿರುತ್ತೆ. When there is no change in velocity, acceleration is 0. Acceleration 0 ಅಂದ್ರೆ ಏನರ್ಥ? ಫೋರ್ಸ್ ಇಸ್ 0 ಅಂತ ಅರ್ಥ. ಸರ್ ಹಾಗಾದ್ರೆ ಮತ್ತೆ ಇಲ್ಲಿ ಫೋರ್ಸ್ ಹಾಕಿದ್ರಲ್ಲಿ ಏನರ್ಥ? ಫೋರ್ಸು ಇವರುಗಳು, these two persons are applying a force on the motor car. Still the car is moving with constant velocity, which means that car is not having acceleration. ಕಾರ್ ಆಕ್ಸಲರೇಷನ್ ಆಗ್ತಾ ಇಲ್ಲ. ಮತ್ತು ಇವ್ರು ಆಗ್ತಕ್ಕಂಥ ಫೋರ್ಸ್ ಏನಾಯಿತು? ಅರ್ಥ ಆಗ್ತಿದ್ದಾನ? ದೀಸ್ ಟು ಪರ್ಸನ್ಸ್ ಆರ್ ಅಪ್ಲೈಯಿಂಗ್ ಎ ಫೋರ್ಸ್ ಎಫ್ ಟೋಟಲ್ ಎಷ್ಟಾಯಿತು? 2F ಆಯಿತು. F plus F 2F ಆಯಿತು. ಸಿನ್ಸ್ ದ ಫೋರ್ಸಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ದೇ ವಿಲ್ ಗೆಟ್ ಆ್ಯಡ್. ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅಲ್ಲಿ 2F ಆಯಿತು. 2F ಫೋರ್ಸ್ ಇದ್ರೂ ಕೂಡ ಅಲ್ಲಿ ಆಕ್ಸಲರೇಷನ್ 0 ಇದೆ ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಇನ್ನೊಂದು ಫೋರ್ಸ್ ಇರಬೇಕಲ್ಲಿ, ಅಲ್ಲಿ ವಿರುದ್ಧ ದಿಕ್ಕಲ್ಲಿ, ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅನದರ್ ಫೋರ್ಸ್ ಶುಡ್ ಬಿ ದೇರ್, ದಟ್ ಈಸ್ ಫ್ರಿಕ್ಷನಲ್ ಫೋರ್ಸ್. That is force of friction between the motor car, wheels of the motor car and the ground or the road. ಅದು ಇರುತ್ತೆ. ಅದು ಹೆಂಗಿರುತ್ತೆ? ಈ ಕಡೆ ಇರುತ್ತೆ. ಎಷ್ಟಿರುತ್ತೆ? ಅದು ಕೂಡ 2F ಇರುತ್ತೆ. ಅರ್ಥ ಆಗ್ತಿದ್ದಾನ? If the velocity is constant means, that is if there is no acceleration means, the total force acting on the system, that is car system, should be 0. Which means that there should be an opposite force in the direction of the forces by those two persons. ಅದು ಇವ್ರು ಆಗ್ತಕ್ಕಂಥ ಫೋರ್ಸ್ನ ವಿರುದ್ಧ ದಿಕ್ಕಲ್ಲಿ ಇನ್ನೊಂದು ಫೋರ್ಸ್ ಇರಬೇಕು. ಅಲ್ಲಿಗೆ ಇದು 2F ಈ ಕಡೆ, 2F ಈ ಕಡೆ. ಈ ಕಡೆ ಇರ್ತಕ್ಕಂಥ ಫೋರ್ಸ್ ಯಾವುದು? ಫ್ರಿಕ್ಷನ್ ಫೋರ್ಸ್. ಎಷ್ಟು ವ್ಯಾಲ್ಯೂ? 2F. ಈ ಕಡೆ ಯಾವುದು? ಪರ್ಸನ್ ಫೋರ್ಸ್, ಪುಷಿಂಗ್ ಫೋರ್ಸ್, ಮಸ್ಕುಲರ್ ಫೋರ್ಸ್. ಎಷ್ಟು? 2F. 2F ಕ್ಯಾನ್ಸಲ್ಸ್. ವಿಚ್ ಮೀನ್ಸ್ ದಟ್ ನೆಟ್ ಫೋರ್ಸ್ ಇಸ್ 0. ಬರಬೇಕಿಲ್ಲ. ನೆಟ್ ಫೋರ್ಸ್ ಶುಡ್ ಬಿ 0. Net force should be 0, which means that frictional force is equals to 2F. ಅದು ಕೂಡ 2F ಇರುತ್ತೆ. ಅದು ಹೆಂಗಾಗುತ್ತೆ ನೆಟ್ ಫೋರ್ಸು? ಇದು ಮಸ್ಕುಲಾರ್ ಫೋರ್ಸ್ ಇಬ್ಬರು ಆಗ್ತಕ್ಕಂಥದ್ದು ಪ್ಲಸ್ ಫ್ರಿಕ್ಷನಲ್ ಫೋರ್ಸ್ ಎರಡು ಸೇರಿಸಿದ್ರೆ ಏನಾಗುತ್ತೆ? ನೆಟ್ ಫೋರ್ಸ್ 0, ವಿಚ್ ಮೀನ್ಸ್ ದಟ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು -2F. ಅಂದರೆ ಈ ಕಡೆ ಇರುತ್ತೆ ಅಂತ ಅರ್ಥ. ಅದೇ ಕಾರಣ 3 ಜನ ದೂಕಿದ್ರೆ, ಈಗ ನೋಡಿ ಡಿಫ್ರೆಂಟ್ ಕ್ವಶನ್, ಡಿಫ್ರೆಂಟ್ ಸಂದರ್ಭ, ಸಿಚುವೇಶನ್.
ಅದೇ ಕಾರಣ 3 ಜನ, ಸೊ 1 2 3 F F F, which means that 3F is in this direction. ನಮಗೆ ಗೊತ್ತು ಫ್ರಿಕ್ಷನ್ ಸಿಕ್ಕಿದೆ, ದ ಫ್ರಿಕ್ಷನ್ ಬಿಟ್ವೀನ್ ದಿ ವೀಲ್ಸ್ ಅಂಡ್ ದ ಗ್ರೌಂಡ್ ಈಸ್ 2F. ಆಗಲೇ ಸಿಕ್ಕಿದೆ ನಮಗೆ, ಅಲ್ಲಿ ಸಿಕ್ಕಿದೆ. ಅಲ್ಲಿಗೆ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿದೆ? 2F ಇದೆ. ಅದು ಈ ಕಡೆ ಇದೆ. ಈ ಕಡೆ ಏನಿದೆ? ಮಸ್ಕುಲರ್ ಫೋರ್ಸ್ 3F ಇದೆ. ಅಲ್ಲಿಗೆ ನೆಟ್ ಫೋರ್ಸ್ ಏನಾಯ್ತು ಇಲ್ಲಿ? ನೆಟ್ ಫೋರ್ಸ್ ಇನ್ ದಿ ಸೆಕೆಂಡ್ ಕೇಸ್ ಏನಾಯ್ತು? 3F, ಹೌದಾ, ಮೈನಸ್ 2F ಫ್ರಿಕ್ಷನಲ್ ಫೋರ್ಸ್. ಅಲ್ಲಿಗೆ ಏನಾಯ್ತು? 1F ಆಯ್ತು. 1F ಆಯ್ತು. ಯಾಕೆ ಫ್ರಿಕ್ಷನಲ್ ಫೋರ್ಸ್ ಅನ್ನು -2F ತಗೊಂಡೆ? ಅದು ಆಪೋಸಿಟ್ ಇದೆಯಲ್ಲ ಅದಕ್ಕೆ. ಅಂದ್ರೆ ಏನರ್ಥ? ಈ ಕಡೆ 3F, ಈ ಕಡೆ 2F. 3F ಅಲ್ಲಿ 2F ಕ್ಯಾನ್ಸಲ್ ಆಗ್ಬಿಡುತ್ತೆ. ಯಾಕೆ ಹೇಳಿ? ಫ್ರಿಕ್ಷನಲ್ ಫೋರ್ಸ್. ಅಲ್ಲಿ 1F ಮಾತ್ರ ಉಳಿಯುತ್ತೆ. ಅಂದ್ರೆ ಒಬ್ಬ ಪರ್ಸನ್ ಎಫರ್ಟ್ ಮಾತ್ರ ಉಳಿಯುತ್ತೆ. ಅಂದ್ರೆ ಅರ್ಥ ಇಲ್ಲಿ 1F ಮಾತ್ರ ಇಲ್ಲಿ ಪ್ಲೇ ಆಗ್ತಾ ಇದೆ. ನಾನು ಡಾಟ್ ಆಗ್ತಿದ್ದೀನಿ. ಇದು ನೆಟ್ ಫೋರ್ಸ್. ಇದು F is a net force. And this net force F remained one force. 1F is creating an acceleration. This 1F is creating, or it is making an acceleration, or it is giving an acceleration of how much? 0.2 meter per second ಅಷ್ಟು acceleration ಕೊಡ್ತಾ ಇದೆ ಆ ಕಾರಿಗೆ. ಸೆಕೆಂಡ್ ಸಂದರ್ಭದಲ್ಲಿ 3 ದೂಕಿದಾಗ 0.2 meter per second ಸ್ಕ್ವೇರ್ acceleration ಉಂಟಾಗುತ್ತೆ. 2 ದೂಕಿದಾಗ 0 acceleration. ಈಗ ನೋಡಿ, F is equals to m into a. F is equals to mass of the car is how much? 1200 kg. ಅವರೇ ಕೊಟ್ಟಿದ್ದಾರೆ 1200 kg. ಅಲ್ಲಿ 1200 kg into acceleration is how much? 0.2 meter per second square. ಅಂದರೆ 24 10 ನ್ಯೂಟನ್ ಅಥವಾ kg meter per second square, 240 ನ್ಯೂಟನ್. ಅಂದರೆ ಇಲ್ಲಿ ಉಳಿದಿರ್ತಕ್ಕಂಥ ಫೋರ್ಸ್ ಎಷ್ಟಿದೆ? ಒಂದಿದೆ ಅಲ್ವಾ, 1F ಇದೆ ಅಲ್ವಾ, ಅದೆಷ್ಟಂದರೆ 240 ನ್ಯೂಟನ್ ಇರುತ್ತೆ. ಅವ್ರೇನು ಕೇಳಿದರೆ? 3 ವ್ಯಕ್ತಿಗಳಾಗ್ತಕ್ಕಂಥ ಫೋರ್ಸ್ನ ಬೆಲೆ ಎಷ್ಟು ಅಂತ ಕೇಳಿದರೆ, ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ, ಯೂನಿಎಫ್ ಅಂದರೆ 240. ಈಚ್ ಪರ್ಸನ್ ಅಪ್ಲೈಸ್ ಎ ಫೋರ್ಸ್ ಆಫ್ 240 ನ್ಯೂಟನ್ ಆನ್ ದಿ ಕಾರ್. ಲಾಸ್ಟ್ ಹಿಂಗೆ ಬರಿಬೋದು, ಈ ಥರ ಮಾಡೋದು. ರೈಟ್, ಲೆಟ್ಸ್ ಗೋ ಟು A3. Let's see the third one. ಏನು ಹೇಳುತ್ತೆ ಥರ್ಡ್ ಒನ್? ಎ ಹ್ಯಾಮರ್ ಆಫ್ ಮಾಸ್ 500 gram moving out to 50 meter per second strikes a nail. The nail stops the hammer in a very short time of 0.01 second. What is the force of the nail on the hammer? ನೋಡಿ, ಇಲ್ಲಿ ಒಂದು ಕಟ್ಟಿಗೆ ಇದೆ, ಅದ್ರ ಮೇಲೆ ನೀವು ಮಳೆ ಇಟ್ಟಿದ್ದೀರಿ. ಅದನ್ನ ಏನು ಮಾಡ್ತೀರಿ? ಹ್ಯಾಮರಿಂದ ಹೊಡಿತೀರಿ. ಸೊ ಇದು ಹ್ಯಾಮರ್, ಈ ಥರ ಹೊಡಿತೀರಿ. ಎಷ್ಟು ಸ್ಪೀಡಾಗಿ ತೊಗೊಂಡ್ಬರ್ತೀರಿ ಹ್ಯಾಮರನ್ನು? 50 meter per second ಅಲ್ಲಿ ತರ್ತೀರಿ. ಅಂದರೆ ಅದ್ರ ಇನಿಷಿಯಲಿ ನೀವು ಅದಕ್ಕೆ 50 meter per second ವೆಲಾಸಿಟಿ ಕೊಟ್ಟಿರ್ತೀರಿ. ಇದು ನಿಮ್ಮ ಕೈಲಿರುತ್ತೆ. ಇಲ್ಲಿ ಬ್ರ್ಯಾಂಡ್ ಈಸ್ ಹೋಲ್ಡಿಂಗ್ ದಿ ಹ್ಯಾಮರ್. ಏನಾಗುತ್ತೆ? ದಿ ಹ್ಯಾಮರ್ ಸ್ಟಾಪ್ಸ್ ಇನ್ ವೆರಿ ಶಾರ್ಟ್ ಟೈಮ್ ಆಫ್ 0.01 seconds. ಹ್ಯಾಮರ್ನ ತೂಕ ಕೊಟ್ಟಿದ್ದಾರೆ. ಮಾಸ್ ಆಫ್ ದಿ ಹ್ಯಾಮರ್ ಈಸ್ 500 gram. ಅಲ್ಲಿಗೆ 0.5 kg ಆಗುತ್ತೆ. ಎಷ್ಟಾಗುತ್ತೆ? ಅರ್ಧ kg. 0.5 kg ಅಥವಾ 1/2 kg. 500/1000. ಹೌದಾ? ಈಗ ಹೊಡೆದಾಗ ಏನಾಗುತ್ತೆ? ಮಳೆ ಒಳಗೆ ಹೋಗುತ್ತೆ. ಅಫ್ಕೋರ್ಸ್ ದಿಸ್ ನೇಲ್ ಗೋಸ್ ಇನ್ ಟು ದಿ ವುಡನ್ ಬ್ಲಾಕ್. ಅವಾಗ ಏನಾಗುತ್ತೆ? ಅದ್ರ ಮೇಲೆ ಏನಿರುತ್ತೆ? ಹ್ಯಾಮರ್ ಇರುತ್ತೆ. ಅಲ್ಲಿ ಸ್ಟಾಪ್ ಆಗುತ್ತೆ ಹ್ಯಾಮರ್. ಹೊಡೆದಾದ್ಮೇಲೆ ಏನಾಗುತ್ತೆ? ಹ್ಯಾಮರ್ ಸ್ಟಾಪ್ ಆಗುತ್ತೆ. ಫೈನಲ್ ವೆಲಾಸಿಟಿ ಆಫ್ ದಿ ಹ್ಯಾಮರ್ ಬಿಕಮ್ಸ್ 0 meter per second. ಎಷ್ಟು ಸಮಯದಲ್ಲಿ ಆಗುತ್ತೆ ಅದು? 0.01 seconds ಅಲ್ಲಿ. ಬರೀ ಎಷ್ಟು? 0.01 ಸೆಕೆಂಡಲ್ಲಿ ಸ್ಟಾಪ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ತಗೊಂಡು ಇನ್ನೇನಿಲ್ಲಿ ಹೊಡಿತೀರಿ, ಹೊಡೆದು ಕರೆಕ್ಟ್ 0.01 ಸೆಕೆಂಡಲ್ಲಿ ಸ್ಟಾಪ್ ಆಗುತ್ತೆ ಹ್ಯಾಮರ್. ಟಕ್ಕನೆ ಹೊಡಿತೀರಿ. ಇಲ್ಲಿ ಟಚ್ ಆಗುತ್ತಲ್ಲ, ಅಲ್ಲಿದ್ದ ಲೆಕ್ಕ ಹಾಕ್ಕೊಂಡು ಸ್ಟಾಪ್ ಆಗುತ್ತಲ್ಲ ಹ್ಯಾಮರು. ಅಲ್ಲಿವರೆಗೆ ಎಷ್ಟು ತೊಗೊಂಡಿದೆ ಟೈಮು? 0.01 ಸೆಕೆಂಡ್ ತೊಗೊಂಡಿದೆ. ಅಂದರೆ ಟೈಮ್ ಟೇಕನ್ ಫಾರ್ ದ ಚೇಂಜ್ ಇನ್ ವೆಲಾಸಿಟಿ 50 to 0 ಆಗಬೇಕಂದ್ರೆ ಎಷ್ಟಾಗಿದೆ? 0.01 seconds ಆಗಿದೆ. ಸೊ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿ ಮುಟ್ಟಿದಾಗ 50 ಇಲ್ಲಿ ಕರೆಕ್ಟ್ ಮುಟ್ಟಬೇಕಾದ್ರೆ ಒಂಚೂರು ಒಳಗೆ ಹೋಯ್ತು, ಅಲ್ಲಿಗೆ ಸ್ಟಾಪ್ ಆಯಿತು ನೇಲು.
ಅದ್ರ ಜೊತೆಗೆ ಇದು ಕೂಡ ಸ್ಟಾಪ್ ಆಗುತ್ತೆ, ಯಾವುದು ಹ್ಯಾಮರ್ ಕೂಡ ಸ್ಟಾಪ್ ಆಗುತ್ತೆ. ಎಷ್ಟು ಟೈಮ್ ತೊಗೊಂಡಿದೆ ಅಂದರೆ ಬೇರೆ 0.01 ತೊಗೊಂಡಿದೆ. ಸ್ಟಾಪ್ ಆಗಿದೆ ಅಂದರೆ ಏನು, 0 ಆಗಿದೆ ಅಂತ ವೆಲಾಸಿಟಿ, ಅಂದರೆ ಫೈನಲ್ ವೆಲಾಸಿಟಿ 0. ರೈಟ್. ಈಗ ನೋಡಿ ಅವ್ರು ಏನು ಕೇಳಿದ್ರೆ, ವಾಟ್ ಈಸ್ ದ ಫೋರ್ಸ್ ಆಫ್ ದಿ ನೇಲ್ ಆನ್ ದಿ ಹ್ಯಾಮರ್? ಫೋರ್ಸ್ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಮೈನಸ್ ಯು ಬೈ ಟಿ. ಎಮ್ ಎ, ಫೋರ್ಸ್ ಈಸ್ ಈಕ್ವಲ್ಸ್ ಟು ಎಮ್ ಎ ಅಲ್ವಾ? ಎ ಅಂದ್ರೇನು, ವಿ ಮೈನಸ್ ಯು ಬೈ ಟಿ. ಗೊತ್ತು ನಮಗೆ ಎಕ್ಸಲರೇಷನ್ ಅಂದ್ರೆ ವಿ ಮೈನಸ್ ಯು ಬೈ ಟಿ. ಎಮ್ ಇಂಟು ಅಂದರೆ 0.5 ಅಥವಾ ಅರ್ಧ kg ಇಂಟು ವಿ ಅಂದ್ರೇನು 0 ಮೈನಸ್ ಯು ಅಂದ್ರೇನು 50 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾನೆ, 0.01 ಕೊಟ್ಟಿದ್ದಾನೆ. ಅಲ್ಲಿಗೇನಾಯಿತು 1/2 ಇಂಟು -50 ಡಿವೈಡೆಡ್ ಬೈ 0.01 ಆಯಿತು. 2 1 2 25 ಅಲ್ಲಿಗೆ -25 ಡಿವೈಡೆಡ್ ಬೈ 0.01 ಆಯಿತು. -25 0.01 ಅಂದರೆ 1/100 ಅಂತ ಅರ್ಥ. 100 ಮೇಲಕ್ಕೆ ಹೋಗುತ್ತೆ, ಅಲ್ಲಿಗೆ -25 ಇಂಟು 100 ಆಯಿತು. ಅಲ್ಲಿಗೆ -2500 ನ್ಯೂಟನ್ ಬಂತು. ಇದು ಫೋರ್ಸ್. ಏನು ಫೋರ್ಸ್ ಅಂದರೆ, ಫೋರ್ಸ್ ಆಫ್ ದಿ ಹ್ಯಾಮರ್ ಟು ದ ನೇಲ್. ದಿಸ್ ಇಸ್ ದಿ ಫೋರ್ಸ್ ಆಫ್ ದಿ ಹ್ಯಾಮರ್, ನಾಟ್ ಟು ದ ಹ್ಯಾಮರ್, ಫೋರ್ಸ್ ಆಫ್ ದಿ ನೇಲ್ ಆನ್ ದ ಹ್ಯಾಮರ್. ಎರಡು ಒಂದೇ. ಬಿಕಾಸ್ ಇಫ್ ದಿಸ್ ಇಸ್ ಟೇಕನ್ ಆಸ್ ಆಕ್ಷನ್, ದಿಸ್ ಕೆನ್ ಬಿ ಟೇಕನ್ ಆಸ್ ರಿಯಾಕ್ಷನ್. ಅರ್ಥ ಆಗ್ತಿದೆನಾ? ಇಲ್ಲಿ ಮೈನಸ್ ಏನು ತೋರಿಸುತ್ತೆ ಅಂದರೆ, ಇಲ್ಲಿ ದ ನೇಲ್ ಈಸ್ ಕ್ರಿಯೇಟಿಂಗ್ ಫೋರ್ಸ್ ಆನ್ ದಿ ಹ್ಯಾಮರ್. ಸೊ ಇದು ಮೈನಸ್ ಈ ಕಡೆ ಇದೆ ಅಂತ ಅರ್ಥ, ಡೈರೆಕ್ಷನ್ ಈ ಕಡೆ ಇದೆ ಅಂತ ಅರ್ಥ. ಅಲ್ಲಿಗೆ ಏನು ಬರಿಬೋದು ನಾವಿಲ್ಲಿ, ಫೋರ್ಸ್ ಆಫ್ ಹ್ಯಾಮರ್, ಫೋರ್ಸ್ ಆಫ್ ಹ್ಯಾಮರ್ ಆನ್ ನೇಲ್ ಈಸ್ 2500 ನ್ಯೂಟನ್. ಫೋರ್ಸ್ ಆಫ್ ನೇಲ್ ಆನ್ ಹ್ಯಾಮರ್, ನೇಲ್ ಆನ್ ಹ್ಯಾಮರ್ ಫ್ರಮ್ ಥರ್ಡ್ ಲಾ ಆಫ್ ಮೋಷನ್ ಏನಪ್ಪ, ಫ್ರಮ್ ದಿ ಥರ್ಡ್ ಲಾ ಆಫ್ ಮೋಷನ್ ಈಕ್ವಲ್ ಆಗಿರಬೇಕು. ಎಷ್ಟು? ಅದು ಕೂಡ 2500 ನ್ಯೂಟನ್. ಮೈನಸ್ ಇಂಡಿಕೇಟ್ಸ್ ವಾಟ್, ಇಟ್ ಈಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅವ್ರು ಕೇಳಿದ್ರೇನು, ಮ್ಯಾಗ್ನಿಟ್ಯೂಡ್ ಕೇಳಿದಾರಾ, ವಾಟ್ ಈಸ್ ದಿ ಫೋರ್ಸ್ ಅಂತ ಕೇಳಿದರೆ, ಅಲ್ಲಿಗೆ ಮೈನಸ್ ಕರೆಕ್ಟ್ ಇಡಬೇಕು ನಾವಲ್ಲಿ. ಫೋರ್ಸಿಗೆ ಡೈರೆಕ್ಷನ್ ಕೂಡ ಬೇಕಾಗುತ್ತೆ. ಮೈನಸ್ ಇಂಡಿಕೇಟ್ಸ್ ದಿ ನೇಲ್ ಈಸ್ ಅಪ್ಲೈಯಿಂಗ್ ಫೋರ್ಸ್ ದ ಹ್ಯಾಮರ್, ಅಂದರೆ ಈ ಕಡೆ. ಇದು ಫೋರ್ಸ್ ಆನ್ ದ ನೇಲ್, ಇದು ಫೋರ್ಸ್ ಆನ್ ದಿ ಹ್ಯಾಮರ್. ಮೈನಸ್ ಇಂಡಿಕೇಟ್ಸ್ ಆಪೋಸಿಟ್ ಡೈರೆಕ್ಷನ್. ಸೊ ಇಷ್ಟೇ. ರೈಟ್. ಲೆಟ್ಸ್ ಗೋ ಟು A4. ಏನೈತೆ ಫೋರ್ಸ್ ಒನ್ನು, A4. A motor car of mass 1200 kg is moving along a straight line with uniform velocity of 90 km per hour. Its velocity is slowed down to 80 km per hour in 4 seconds by an unbalanced external force. Calculate the acceleration and change in momentum. Also calculate the magnitude of force required ಅಂತ ಕೇಳಿದ್ದಾನೆ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ಕ್ವಶನ್? ಏನು ಹೇಳ್ತಿದ್ದಾರೆ, ಒಂದು ಮೋಟರ್ ಕಾರ್, ಒಂದು ಕಾರ್ ಇದೆ. ಎಷ್ಟಿದೆ ಅದರ ತೂಕ 1000 ನಾಟ್ ತೂಕ, ಮಾಸ್ ಎಷ್ಟಿದೆ 1200 kg ಇದೆ. ಇದು ಮೋಟರ್ ಕಾರ್. ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್, ಹಿಂಗೆ ಮೂವ್ ಆಗ್ತಾ ಇತ್ತಿಂಗೆ. ಯೂನಿಫಾರ್ಮ್ ವೆಲಾಸಿಟಿ ಎಷ್ಟಿತ್ತಪ್ಪ ಸ್ಟಾರ್ಟಿಂಗು, ಒಂದೇ ವೇಗದಲ್ಲಿ ಹೋಗ್ತಾ ಇತ್ತು. ಸ್ಟಾರ್ಟಿಂಗ್ ಪಾಪ್ ಅದ್ರ ಕಡೆ ಅದು ಒಂದೇ ವೇಗದಲ್ಲಿ ಹೋಗ್ತಾ ಇತ್ತು. ಅದರೊಳಗಿರ್ತಕ್ಕಂಥ ಡ್ರೈವರು ಒಂದೇ ವೇಗದಲ್ಲಿ ಹೋಗ್ತಾ ಇದ್ದ. ಅಂದರೆ ಇನಿಷಿಯಲಿ ತೊಗೊತೀನಿದ್ದ ಯು ಇಸ್ ಇಕ್ವಲ್ಸ್ ಟು 90 km per hour. ಏನಿದು ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು, 90 ಇತ್ತು. ಅಲ್ಲಿಗೆ ಇದನ್ನ 90 ಇಂಟು 5/80 ಮಾಡ್ಕೊತೀನಿ. 5 8 1 18 ಇಲ್ಲ, ಅಲ್ಲಿಗೆ 25 ಮೀಟರ್ ಪರ್ ಸೆಕೆಂಡ್ ಆಯಿತು. ಇನಿಷಿಯಲ್ ವೆಲಾಸಿಟಿ ಈಸ್ 25 ಮೀಟರ್ ಪರ್ ಸೆಕೆಂಡ್. ಎಷ್ಟಿದೆ, 25 ಇದೆ. ಇಟ್ ಗಾಟ್ ಚೇಂಜ್ಡ್, ಸ್ವಲ್ಪ ದೂರ ಹೋದ್ಮೇಲೆ ಏನಾಯಿತು, ಇಟ್ ಗಾಟ್ ಚೇಂಜ್ಡ್ ಟು 18 km per hour. ಸ್ಲೋ ಡೌನ್ ಅಂದರೆ 18 ಕಿಲೋಮೀಟರ್ ಆಯಿತು. 18 ಕಿಲೋಮೀಟರ್ ಆಯಿತು. ಅದು ಫೈನಲ್ ತೊಗೋತೀನಿ. 18 ಇಂಟು 5/18 ಅಲ್ಲಿಗೆ 5 ಮೀಟರ್ ಪರ್ ಸೆಕೆಂಡ್ ಆಯಿತು. ಇದು ಫೈನಲ್ ವೆಲಾಸಿಟಿ. ಎಷ್ಟು, 5 ಮೀಟರ್ ಪರ್ ಸೆಕೆಂಡ್. ಇನ್ ಹೌ ಮಚ್ ಟೈಮ್, ಇನ್ 4 ಸೆಕೆಂಡ್ಸ್. 4 ಸೆಕೆಂಡಲ್ಲಿ ಅದ್ರ ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡ್ ಇರೋದು 5 ಮೀಟರ್ ಪರ್ ಸೆಕೆಂಡ್ ಆಯಿತು. 9 km per hour ಇರೋದು 18 km per hour ಆಯಿತು. ಎರಡು ಒಂದೇ. ಅಂದರೆ 4 ಸೆಕೆಂಡ್ಸಲ್ಲಿ ಅದ್ರ ವೆಲಾಸಿಟಿ ಏನಾಯಿತು, ಕಮ್ಮಿ ಆಯಿತು.
ಸುಮ್ಮನೆ ಕಮ್ಮಿ ಆಗ್ಬಿಡುತ್ತಾ, ಒಂದು ಫೋರ್ಸ್ ಆಗ್ತಾ ಕಮ್ಮಿ ಆಗುತ್ತೆ. ಎಂಥ ಫೋರ್ಸು? ಆಪೋಸಿಟ್ ಫೋರ್ಸ್. ವೆಲಾಸಿಟಿ ಕಮ್ಮಿ ಆಗ್ಬೇಕಂದ್ರೆ ಏನು ಮಾಡಬೇಕು? ನೆಗೆಟಿವ್ ಆಕ್ಸಲರೇಷನ್ ಇರಬೇಕು. ಅಂದರೆ ಈ ಕಡೆ ಇರಬೇಕು ಫೋರ್ಸು, ಈ ಕಡೆ ಇರಬೇಕು ಒಂದು ಫೋರ್ಸ್. ಆ ಫೋರ್ಸು ಬ್ರೇಕಿಂಗ್ ಆ ಫೋರ್ಸ್ ಆಗಿರ್ಬೋದು, ಬ್ರೇಕ್ ಆಗ್ತಕ್ಕಂಥ ಫೋರ್ಸ್ ಇರ್ಬೋದು, ಅಥವಾ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದಿ ಗ್ರೌಂಡ್ ಆ್ಯಂಡ್ ದಿ ಕಾರ್ ಇರ್ಬೋದು. ಇಲ್ಲ ಫ್ರಿಕ್ಷನ್ ಫೋರ್ಸ್ ಇರಬೇಕು, ಇಲ್ಲ ಬ್ರೇಕಿಂಗ್ ಫೋರ್ಸ್ ಇರಬೇಕು, ಅಥವಾ ಇನ್ನೊಬ್ರು ಯಾರೊಬ್ಬರು ದೂಕ್ತಿರ್ಬೇಕು. ಅಲ್ಲಿ ಕಡೆಗೆ ಈ ಕಡೆ ಕಾರನ್ನು ದೂಕ್ತಿರ್ಬೇಕು. ದೂಕಕ್ಕಂತ ಆಗಲ್ಲ, ಬಿಟ್ಟಾಕ್ಬಿಡಿ. ಅಲ್ಲೇನು ಬೇಕು? ಬ್ರೇಕಿಂಗ್ ಫೋರ್ಸ್ ಅಥವಾ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಆ ಫೋರ್ಸ್ ಎಷ್ಟಂತ ಕೇಳಿದ್ದಾನೆ. ಮತ್ತೇನು ಕೇಳಿದ್ದಾನೆ? ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಆ್ಯಂಡ್ ಆಕ್ಸಲರೇಷನ್ ಆ್ಯಂಡ್ ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ಬೇಕಪ್ಪ. ಏನು? P2 minus P1 delta P is the change in momentum is equals to mass of the car into final velocity, ಅದು V, minus mass of the car into initial velocity U. 1200 into 5 minus 1200 into 25. 1200 ಕಾಮನ್ ತೆಗ್ರಿ. 5 ಮೈನಸ್ 25, 5 ಮೈನಸ್ 25 ಅಂದರೆ ಮೈನಸ್ 20 ಆಯಿತು. 1200 ಮೈನಸ್ 20, 12 24, 30 kg ಮೀಟರ್ ಪರ್ ಸೆಕೆಂಡ್ ಆಯಿತು. ಇದು ಮೈನಸ್. ದಿಸ್ ಇಸ್ ದ ಚೇಂಜ್ ಇನ್ ದಿ ಮೊಮೆಂಟಮ್ ಡೆಲ್ಟಾ ಪಿ. ಮೈನಸ್ 24,000 kg ಮೀಟರ್ ಪರ್ ಸೆಕೆಂಡ್ ಇದು ಚೇಂಜ್ ಇನ್ ಮೊಮೆಂಟಮ್. ಅವ್ರು ಆಕ್ಸಲರೇಷನ್ ಕೇಳಿದ್ದಾರೆ. ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ವಾಟ್? V minus U by T. V minus U by T. V is what? 5 meter per second. Finally, minus initial step 25 meter per second divided by time step 6 seconds, 4 seconds ಆಗಿದೆ. 4 seconds ಆಗಿದೆ. ಅಲ್ಲಿಗೆ ಏನಾಯಿತು? minus 20 divided by 4 ಆಯಿತು. ಅದರೇನು? 4 1 4 5. ಅಲ್ಲಿಗೆ minus 5 meter per second square is the acceleration. It is what? It is the acceleration of the car. ಫೋರ್ಸ್ ಅಪ್ಲೈಡ್ ಅಪ್ಪ. ಎಫ್ ಬೇಕಪ್ಪ. ಈಗ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ. ಎಮ್ ಎಷ್ಟಪ್ಪ? 1200 kg. ಎ ಎಷ್ಟಪ್ಪ? ಮೈನಸ್ 5. ಅಂದರೆ ಡೈಲಿ 60, 6, 2, 1, 1 ನ್ಯೂಟನ್. ಮೈನಸ್ 6000 ನ್ಯೂಟನ್. ಎಷ್ಟಿದೆ? ಮೈನಸ್ 6000 ನ್ಯೂಟನ್. ಮೈನಸ್ ಅಂದ್ರೆ ಏನು? ಫೋರ್ಸ್ ಈಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಮೋಷನ್ ಆಫ್ ದಿ ಕಾರ್. ಕಾರ್ ಯಾವ ಕಡೆ ಇದೆ? ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದು ಫೋರ್ಸ್ ಇದೆ ಅಂತ ಅರ್ಥ. ಅವರು ಮ್ಯಾಗ್ನಿಟ್ಯೂಡ್ ನಂಬರ್ ಅಷ್ಟೇ ಕೇಳಿದ್ದಾರೆ. ಎಷ್ಟು ಫೋರ್ಸ್ ಇದೆಯಪ್ಪ ಅಲ್ಲಿ ಅಂದರೆ ಬರೀ 6000 ನ್ಯೂಟನ್. ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಇಸ್ ಈಕ್ವಲ್ಸ್ ಟು 6000 ನ್ಯೂಟನ್. ಮ್ಯಾಗ್ ಆಫ್ ಎಫ್, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಕ್ವಲ್ಸ್ ಟು 6000 ನ್ಯೂಟನ್. ಅಂದ್ರೆ ಏನರ್ಥ? ಮ್ಯಾಗ್ನಿಟ್ಯೂಡ್ ಅಂದ್ರೇನು? ಬರೀ ನಂಬರ್ ಮಾತ್ರ ಬರೀತೀವಿ. ಮೈನಸ್ ಇಂಡಿಕೇಟ್ಸ್ ಡೈರೆಕ್ಷನ್, ಈ ಕಡೆ ಇದೆ ಅಂತ ಅರ್ಥ. ಅಲ್ಲಿಗೆ ಅಲ್ಲಿ ಬ್ರೇಕಿಂಗ್ ಫೋರ್ಸ್ ಅಥವಾ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿರುತ್ತೆ ಅಂದರೆ ಯಾವುದೋ ಒಂದಿರುತ್ತೆ ಅಥವಾ ಎರಡು ಇರ್ಬೋದು. ಎಷ್ಟಿರುತ್ತೆ? 6000 ನ್ಯೂಟನ್ ಇರುತ್ತೆ. ಯಾಕಡೆ ಇರುತ್ತೆ? ಈ ಕಡೆ ಇರುತ್ತೆ. ಈ ಕಡೆ ಇದ್ರೆ ಅದೇನಾಗುತ್ತೆ? ಆಕ್ಸಲರೇಷನು ನೆಗೆಟಿವ್ ಆಕ್ಸಲರೇಷನ್ ಬರುತ್ತೆ. ಎಷ್ಟು ಬರುತ್ತೆ? ಮೈನಸ್ 5 ಬರುತ್ತೆ. ಹೌದಾ? ಆಪೋಸಿಟ್ ಫೋರ್ಸ್ ಕ್ರಿಯೇಟ್ಸ್ ನೆಗೆಟಿವ್ ಆಕ್ಸಲರೇಷನ್. ಚೇಂಜ್ ಇನ್ ಮೊಮೆಂಟಮ್ ಎಷ್ಟಾಯಿತು? ಮೈನಸ್ 2400 ಆ್ಯಂಡ್ 0 kg ಮೀಟರ್ ಪರ್ ಸೆಕೆಂಡ್. ಮೈನಸ್ 24,000 kg ಮೀಟರ್ ಪರ್ ಸೆಕೆಂಡ್ ಆಯಿತು. ಅದೇನದು? ಚೇಂಜ್ ಇನ್ ಮೊಮೆಂಟಮ್. ಸೊ ಈ ಥರ ಮಾಡ್ತೀರಿ. ಇವು ಅಡಿಷನಲ್ ಎಕ್ಸಸೈಸಸ್. Right? So we cleared all these things, the concepts and the exercise problems, all those 18 along with additional exercises 4. Right? So I think this chapter, force and laws of motion, you will study this thing in first PUC. If you know this chapter very clearly, very firmly, to the base, ಕರೆಕ್ಟಾಗಿ ತಿಳ್ಕೊಂಡೇನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಚಾಪ್ಟರ್ ಭಾಳ ಈಸಿ ಆಗುತ್ತೆ ನಿಮಗೆ. That's why 9th is equivalent to 11th. 10th is equivalent to 12th. ಸೆಕೆಂಡ್ PUC 10th ಇಕ್ವಿಲೆಂಟ್ ಅಂದರೆ ಕಾನ್ಸೆಪ್ಟ್ಸ್ಗಳು ಮುಂದುವರಿತವೆ. 9th ಕಾನ್ಸೆಪ್ಟ್ಸ್ 11th ಮುಂದುವರಿತವೆ. ಸ್ವಲ್ಪ ಜಾಸ್ತಿ ಇರುತ್ತೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ದೀಸ್ ಕ್ವಶನ್ಸ್ ಸಮ್ ಆಫ್ ದಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಅಂಡ್ ಅಡಿಷನಲ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ದೇ ಆರ್ ವೆರಿ ವೆರಿ ಗುಡ್. ಸಚ್ ದಟ್ ದೀಸ್ ಕ್ಯಾನ್ ಬಿ ಇವನ್ ಗಿವನ್ ಟು ದಿ ಫಸ್ಟ್ PUC ಸ್ಟೂಡೆಂಟ್ಸ್. ಅವ್ರಿಗೆ ಕೂಡ ಕೊಡ್ಬೋದು ಇವನ್ನ, ಈ ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ. ಸೊ ಆ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ನಿಮಗೆ. ಇನ್ನು ಕಲ್ತಿರ ಅಂದರೆ ಏನರ್ಥ? ಅಷ್ಟು ಜ್ಞಾನ ಬಂದಿದೆ ಅಂತ ಅರ್ಥ ನಿಮಗೆ. ಸೊ ಇಲ್ಲಿಗೆ ಈ ಪಾಠ ಮುಗಿತು. ದ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಇಸ್ ಡನ್. ಸೊ ಫ್ರಮ್ ದ ನೆಕ್ಸ್ಟ್ ವಿಡಿಯೋ ಐ ಗೋ ಟು ದಿ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಐ ಥಿಂಕ್ ಇಟ್ ಈಸ್ ಗ್ರಾವಿಟೇಷನ್, ರೈಟ್? ಎಸ್, ಇಟ್ ಈಸ್ ಗ್ರಾವಿಟೇಷನ್. ಚಾಪ್ಟರ್ 10 ಗ್ರಾವಿಟೇಷನ್. ಇಲ್ಲೊಂದು ಬಿಟ್ಟೆ ನಾನು, ಗೆಲಿಲಿಯೋ ಮತ್ತು ನ್ಯೂಟನ್ ಬಗ್ಗೆ ಹೇಳ್ತೀನಿ ಅಂತ ಇದ್ದೆ, ಬಿಟ್ಟೆ, ಟೈಮ್ ಆಗಲಿಲ್ಲ. ಆಮೇಲೆ ಸಾರಿ, ಜಸ್ಟ್ ಟೆಲ್ ಅಬೌಟ್ ದೋಸ್ ಟು ಪೀಪಲ್ ಇನ್ ದ ಕಮಿಂಗ್ ಚಾಪ್ಟರ್ ಗ್ರಾವಿಟೇಷನ್. ಗ್ರಾವಿಟೇಷನ್ ಅಂದರೆ ಅಲ್ಲಿ ನ್ಯೂಟನ್ ಭಾಳ ಬರ್ತಾರೆ.
ಗೆಲಿಲೆ ಕೂಡ ಅವ್ರ ಬಗ್ಗೆ ಹೇಳ್ತೀನಿ, ನ್ಯೂಟನ್ ಬಗ್ಗೆ ಹೇಳ್ಬೇಕಾದ್ರೆ ಗೆಲಿಲೆ ಬಗ್ಗೆ ಹೇಳ್ತೀನಿ. ಸ್ವಲ್ಪ ಜಾಸ್ತಿ ಸಮಯ ಬೇಕು, 5-10 ನಿಮಿಷ ಹೇಳಿದ್ರೆ ಸರಿಯಾಗಲ್ಲ ಅವ್ರ ಬಗ್ಗೆ, ಸ್ವಲ್ಪ ಜಾಸ್ತಿ ಸಮಯ ಹೇಳ್ತೀನಿ. ಹಾಗಾಗಿ ಐ ಜಸ್ಟ್ ಟೇಕ್ ದಟ್ ವರ್ಕ್ ಇನ್ ಟು ದಿ ನೆಕ್ಸ್ಟ್ ಚಾಪ್ಟರ್, ರೈಟ್. ಸಲಿ ಮುಗೀತು. ಸೊ ಜಸ್ಟ್ ಮೀಟ್ ನೆಕ್ಸ್ಟ್ ಚಾಪ್ಟರ್ ಗ್ರಾವಿಟೇಷನ್, ರೈಟ್. Until then, watch and learn it, and thank you.